ಇಲ್ಲಿ ಒಂದು ಚಿಕ್ಕ ಹಳ್ಳಿಯ ಕನ್ನಡ ನೀತಿಕಥೆ. ಹಳ್ಳಿಯ ಬಾವಿ. ಒಂದಾನೊಂದು ಕಾಲದಲ್ಲಿ ತುಂಗಭದ್ರಾ ತೀರದ ಹಳ್ಳಿಯೊಂದು ಇತ್ತು. ಅಲ್ಲಿ ಜನರು ಎಲ್ಲಾ ಕೆಲಸಕ್ಕೂ ಬಾವಿಯ ನೀರನ್ನೇ ಬಳಸುತ್ತಿದ್ದರು. ಮಳೆ ಬಾರದ ವರ್ಷದಲ್ಲಿ ಆ ಬಾವಿಯೇ ಅವರ ಜೀವನಾಧಾರವಾಗಿತ್ತು. ಹಳೆಯ ರೈತನ ಸಲಹೆ. ಹಳ್ಳಿಯಲ್ಲಿ ರಾಮಯ್ಯ ಎಂಬ ವೃದ್ಧ ರೈತನಿದ್ದ. ಆತ ಯಾವಾಗಲೂ ನೀರು, ಮರ, ಮಣ್ಣು ಮೂರನ್ನೂ ಉಳಿಸಿ ಎಂದು ಎಲ್ಲರಿಗೂ ಹೇಳುತ್ತಿರುತ್ತಿದ್ದ. ಕೆಲವರು ಕೇಳ್ತಿದ್ರು. ಆದರೆ ಯುವಕರಿಗೆ ಆ ಮಾತು ಹಳೆಯ ಕಥೆ ಅನಿಸಿತು. ಅವರಿಗೆ ನಗರ, ಕಾರು, ಫೋನ್ ಇವುಗಳೇ ಮುಖ್ಯ ಎಂದು ತೋನಿಸಿತು. ದುರಾಸೆಯ ವ್ಯಾಪಾರಿ. ಒಂದು ದಿನ ಹೊರ ಊರಿನ ವ್ಯಾಪಾರಿ ಬಂದು, ಬಾವಿಯ ಸುತ್ತಲಿನ ಜಮೀನು ಮಾರ್ತೀರಾ? ದೊಡ್ಡ ರಿಸಾರ್ಟ್ ಮಾಡ್ತೀನಿ, ನಿಮ್ಮ ಹಳ್ಳಿಗೆ ಹೆಸರು ಬರುತ್ತದೆ ಎಂದ. ಕೆಲವು ಯುವಕರು ಹಣದ ಆಸೆಗೆ ಮಾರಿಬಿಡೋಣ ಎಂದು ಒಪ್ಪಿಕೊಂಡರು. ಆದರೆ ರಾಮಯ್ಯ ಮತ್ತು ಕೆಲ ರೈತರು, ಬಾವಿ ಸುತ್ತಲಿನ ಜಮೀನು ನಮ್ಮ ಜೀವರಕ್ಷಣೆ, ಅದನ್ನು ಮಾರ್ತೇವೆಂದರೆ ನೀರನ್ನೇ ಮಾರೋದಂತಾಗಿದೆ ಎಂದು ವಿರೋಧಿಸಿದರು. ಬರಗಾಲದ ಪಾಠ. 2 ವರ್ಷಗಳ ನಂತರ ದೊಡ್ಡ ಬರ ಬಂತು. ಹೊಳೆ ಒಣಗಿ ಊರಿನ ಕಡೆ ಟ್ಯಾಂಕರ್ಗಳು ಬರೋದು ನಿಂತು ಹೋದವು. ಬಾವಿ ಸುತ್ತಲಿನ ಮರಗಳು ಮಾತ್ರ ನೆಲದ ಅಡಿ ನೀರನ್ನು ಹಿಡಿದುಕೊಂಡಿದ್ದರಿಂದ ಆ ಬಾವಿಗೆ ಮಾತ್ರ ಸ್ವಲ್ಪ ನೀರು ಉಳಿದು ಹಳ್ಳಿ ಜನರನ್ನೆಲ್ಲ ಬರಗಾಲದಿಂದ ರಕ್ಷಿಸಿತು. ಹಳ್ಳಿಯ ನೀತಿ. ಆಗ ಯುವಕರು ಅರಿತುಕೊಂಡರು. ಹಣಕ್ಕಾಗಿ ಮಣ್ಣು, ಮರ, ನೀರು ಮಾರಲು ಹೋದಿದ್ದರೆ ಹಳ್ಳಿ ಇಡೀ ನಾಶವಾಗುತ್ತಿತ್ತು ಎಂದು. ಆ ದಿನದಿಂದ ಹಳ್ಳಿಯ ಗಡಿಯ ಬಳಿ ದೊಡ್ಡ ಫಲಕ ಹಾಕಿದರು. ನೀರನ್ನು ಕಾಪಾಡು, ಹಳ್ಳಿಯನ್ನು ಕಾಪಾಡು, ಹಳ್ಳಿ ಇದ್ದರೆ ನಾವಿದ್ದೇವೆ ಎನ್ನುವ ಬರಹದೊಂದಿಗೆ. ಕಥೆಯ ನೀತಿ. ಪ್ರಕೃತಿ ಉಳಿದರೆ ಮನುಷ್ಯ ಉಳಿಯುತ್ತಾನೆ.